ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ದೇವರ ಕಾರ್ಯಗಳು ಎಂಬ ಶೀರ್ಷಿಕೆಯಲ್ಲಿ ಯೆಶಾಯನ ಪ್ರವಾದನ ಪುಸ್ತಕದಿಂದ ವಚನ ಭಾಗಗಳನ್ನು ಮುಂದುವರೆದು ನೋಡಿಕೊಳ್ಳುವ ಹಾಗೆ ನಮ್ಮ ಕಳೆದ ದಿನದ ಧ್ಯಾನದ ಸಮಯದಲ್ಲಿ ಕ್ಷಮಿಸುವಾತನು ಎಂಬ ಅಂಶದ ನಡುವೆ ಕ್ಲುಪ್ತವಾಗಿ ವಚನ ಭಾಗಗಳನ್ನು ನೋಡುತ್ತಾ ಬಂದಿರುತ್ತೇವಲ್ಲ. ಈ ದಿನದಲ್ಲಿ ವಿಮೋಚಕನು ಎಂಬ ಅಂಶದ ನಡುವೆ ಧ್ಯಾನದ ಸಮಯವನ್ನು ಮುಂದುವರಿಸುವ ಹಾಗೆ ಪರಿಶುದ್ಧ ಸತ್ಯವೇದದಿಂದ ಒಂದು ವಚನವನ್ನು ಓದಿಕೊಳ್ಳುವುದಾದರೆ ಯೆಶಾಯನ ಪ್ರವಾದನ ಪುಸ್ತಕದ 44ನೇ ಅಧ್ಯಾಯದ 22ನೇ ವಚನದ ಕೊನೆಯ ಭಾಗದಲ್ಲಿ ಹೀಗೆ ಬರೆದಿದೆ: ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಇಲ್ಲಿ ವಿಮೋಚಿಸಿದ್ದೇನೆ ಎಂದರೆ ಬಿಡುಗಡೆ ಮಾಡಿದ್ದೆ ಎಂದು ಅರ್ಥೈಸಬಹುದಾಗಿದೆ. ಈ ವಿಶ್ವಾಸ ಜೀವಿತದಲ್ಲಿ ಚಿಂತಿಸುವ ಹಾಗೆ ಯೇಸು ಕ್ರಿಸ್ತನು ತಾನೇ ನಮ್ಮ ಪಾಪಗಳಿಂದ ವಿಮೋಚಿಸಿದ್ದಾನೆ. ಎಫೆಸದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನವು ಹೀಗೆ ಬರೆದಿದೆ: ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂದು ಓದುತ್ತೇವಲ್ಲ. ಕೀರ್ತನೆ 78ನೇ ಕೀರ್ತನೆಯ 35ನೇ ವಚನದ ಮೊದಲ ಭಾಗವು ದೇವರು ತಮ್ಮ ಶರಣನು ಪರಾತ್ಪರನು ತಮ್ಮ ವಿಮೋಚಕನೂ ಆಗಿದ್ದಾನೆ ಎಂದು ಬರೆದಿದೆ. 43ನೇ ಕೀರ್ತನೆಯ 1ನೇ ವಚನವು ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ: ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ ಎಂಬುದಾಗಿ ಬರೆದಿದೆ. ಇದರೊಂದಿಗೆ ಇನ್ನೂ ಅನೇಕ ವಚನ ಭಾಗಗಳು ಈ ಆತ್ಮೀಯ ಜೀವಿತಕ್ಕೆ ಪ್ರೋತ್ಸಾಹಿಸಿ ಈ ಘಳಿಗೆಯಲ್ಲಿ ಒಂದು ವಾಗ್ದಾನವಾಗಿ ಬಲಪಡಿಸುತ್ತಿರುವುದು ಕರ್ತನು ವಿಮೋಚಕನು ಎಂಬುದಾಗಿ. ಹೊಸ ಒಡಂಬಡಿಕೆಯಲ್ಲಿ ಅಭ್ಯಾಸಿಸುವ ಹಾಗೆ ಈ ಪದವು ಅಂದರೆ ವಿಮೋಚಕನು ಎಂಬ ಪದವು ಹೆಚ್ಚು ಅರ್ಥವತ್ತಾದ ಸಂಗತಿಗಳನ್ನು ಬೋಧಿಸುತ್ತಾ ಇದೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ವಿಮೋಚಕನಾಗಿ ಕಾಣಬರುತ್ತಾ ಇದ್ದಾನೆ. ಅದನ್ನು ಈಗಾಗಲೇ ಎಫೆಸದವರೆಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 7ನೇ ವಚನದಲ್ಲಿ ಓದುತ್ತಾ ಬಂದಿದ್ದೇವಲ್ಲ. ಪಾಪದ ಬಂಧನದಿಂದ ನಮ್ಮನ್ನು ಬಿಡಿಸಲು ಆತನು ಅಂದರೆ ಯೇಸು ಕ್ರಿಸ್ತನು ತಾನೇ ಕ್ರಯವನ್ನು ಸಲ್ಲಿಸಿದನು. ಆ ಕ್ರಯವು ಆತನ ಸ್ವಂತ ರಕ್ತವಾಗಿತ್ತು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆಯ 26ನೇ ಅಧ್ಯಾಯದ 28ನೇ ವಚನದಲ್ಲಿ ಓದುತ್ತೇವೆ. ವಚನ ಹೀಗೆ ಬರೆದಿದೆ: ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮಾಪಣೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಓದುತ್ತೇವಲ್ಲ. ಈ ಕ್ರಯದ ಮೂಲಕ ವಿಶ್ವಾಸಿ ಜೀವಿತವು ಕ್ಷಮೆಯನ್ನು, ಆತ್ಮಿಕ ಸ್ವಾತಂತ್ರ್ಯವನ್ನು ಮತ್ತು ಶಾಶ್ವತವಾದ ಮಕ್ಕಳೆಂಬ ಸ್ಥಾನವನ್ನು ಹೊಂದಿದೆ. ಈ ಬಿಡುಗಡೆಯಲ್ಲಿ ಅಥವಾ ವಿಮೋಚನೆಯಲ್ಲಿ ಯೇಸು ಕ್ರಿಸ್ತನು ತಾನೆ ಆತ್ಮಿಕ ಶತ್ರುವಾದ ಶೋಧಕನ ವಿರುದ್ಧ ಅಂದರೆ ವಿಶ್ವಾಸಿ ಜೀವಿತದ ಪರವಾಗಿ ನಿಲ್ಲುತ್ತಾನೆ. ಆತ್ಮಿಕ ಮರಣವನ್ನು ಬರಮಾಡಿದ ಆ ಶೋಧಕನನ್ನು ಆತನು ಜಯಿಸಿದ್ದಾನೆ. ಕರ್ತನು ವಿಮೋಚಕನು ಮಾತ್ರವಲ್ಲದೆ ಹೆಸರಿಡಿದು ಕರೆದವನು ಮತ್ತು ತನ್ನವನು ಎಂದು ಹೇಳುತ್ತಾ ಇದ್ದಾನಲ್ಲ. ಈ ಆತ್ಮೀಯ ಪ್ರಯಾಣದಲ್ಲಿ ಈ ವಿಮೋಚನೆಯು ಅಂದರೆ ಪಾಪದಿಂದ ಬಿಡುಗಡೆಯು ಉನ್ನತವಾದುದೇ ಸರಿ. ಯೆಶಾಯನ ಪ್ರವಾದನ ಪುಸ್ತಕದ 43ನೇ ಅಧ್ಯಾಯದ 1ನೇ ವಚನದಲ್ಲಿ ಓದುತ್ತಾ ಬರುತ್ತಿರುವುದು: ಭಯಪಡಬೇಡ. ಯೆಶಾಯ 41:10 ಹೀಗೆ ಬರೆದಿದೆ: ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎನ್ನುವ ಶ್ರೇಷ್ಠ ವಾಗ್ದಾನವು ಒಂದು ವೇಳೆ ಈ ಆತ್ಮೀಯ ಜೀವಿತದಲ್ಲಿ ಭಯಪಡುತ್ತಿರುವುದಾದರೆ ಸ್ವೀಕರಿಸುವರಾಗೋಣ, ಬಲ ಹೊಂದುವರಾಗೋಣ. ಯಾಕಂದರೆ ವಾಗ್ದಾನವು ಆತನು ವಿಮೋಚಕನು ಮಾತ್ರವಲ್ಲದೆ ಸಹಾಯಕನೂ ಹೌದು ಮತ್ತು ನಂಬುವವನು ನೀತಿವಂತನಾಗುವನು ಎಂಬುದಾಗಿ ತಿಳಿಸುತ್ತಾ ಇದೆಯಲ್ಲ. ಹೇಗೆಂದರೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 24ನೇ ವಚನದ ಪ್ರಕಾರವಾಗಿ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂದು ಬರ್ತದೆ. ಕರ್ತನು ಕ್ಷಮಿಸುವವನು, ವಿಮೋಚಕನೂ ಹೌದು. ಪ್ರಾರ್ಥನೆ ಮಾಡುವವರಾಗೋಣವೇ. ನಂಬಿ
ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.